ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಎಜೆ ಸ್ಟಡಿ ಸರ್ಕಲ್. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಸೈನ್ಸ್ಗೆ ಸಂಬಂಧಪಟ್ಟ 30 ಕ್ವಶನ್ ಆನ್ಸರ್ಸ್ನ ನೋಡೋಣ. ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ನೀವೇನಾದರೂ ಈ ತಿಂಗಳಲ್ಲಿ ಕಾಲ್ಫಾರ್ಮ್ ಆಗ್ತಾ ಇರೋ ಈ ಶಿಕ್ಷಕ ಅರ್ಹತಾ ಪರೀಕ್ಷೆಗೆ ತಯಾರಿ ನಡೆಸ್ತಾ ಇದ್ದರೆ ಈ ವಿಡಿಯೋನ ನೀವು ರೆಫರ್ ಮಾಡ್ಬೋದು. ಈ ಎಲ್ಲ ಕ್ವಶನ್ ಮತ್ತು ಆನ್ಸರ್ಸ್ ತುಂಬ ಬ್ರೀಫ್ ಆಗಿರುತ್ತೆ, ಟು ದ ಪಾಯಿಂಟ್. ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸಾಧ್ಯವಾದರೆ ಇದನ್ನೆಲ್ಲ ಒಂದು ಬುಕ್ಕಲ್ಲಿ ಬರೆದಿಟ್ಕೊಳ್ಳಿ. ನಿಮಗೆ ಮುಂದೆ ರಿವಿಷನ್ ಮಾಡಲಿಕ್ಕೆ ಈಸಿ ಆಗುತ್ತೆ ಮತ್ತು ನೆನಪಲ್ಲಿ ಇಟ್ಕೊಳ್ಳೋಕ್ಕೂ ಸಹಾಯ ಆಗುತ್ತೆ ಬರೆದಿಟ್ಕೊಳ್ಳೋದ್ರಿಂದ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇ ಪ್ರಶ್ನೆ, ಅಯೋಡಿನ್ ದ್ರಾವಣವನ್ನು ಯಾವುದರ ಉಪಸ್ಥಿತಿಯನ್ನು ಪತ್ತೆ ಹಚ್ಚಲು ಬಳಸಲಾಗುತ್ತೆ? ಇದ್ರ ಉತ್ತರ ಪಿಷ್ಟ ಆಗಿರುತ್ತೆ. ಸ್ಟಾರ್ಚ್ ಅಂತ ಹೇಳ್ತಾರೆ. ನಾವು ಆಹಾರದಲ್ಲಿ ಪಿಷ್ಟ ಇದೆನಾ ಇಲ್ಲ ಅಂತ ಕಂಡುಹಿಡಿಬೇಕಾದ್ರೆ ನಾವು ಆ ಆಹಾರಕ್ಕೆ ಒಂದು ಅಯೋಡಿನ್ ದ್ರಾವಣವನ್ನು ಹಾಕಿದರೆ ಅದೇನಾದರೂ ಕಡು ನೀಲಿ ಬಣ್ಣಕ್ಕೆ ತಿರುಗಿದರೆ ಅದರಲ್ಲಿ ನಮಗೆ ಸ್ಟಾರ್ಚ್ ಇದೆ ಅಂತ ಗೊತ್ತಾಗುತ್ತೆ. ಸೊ ಇದ್ರ ಉತ್ತರ ಪಿಷ್ಟ ಆಗಿರುತ್ತೆ, ಸ್ಟಾರ್ಚ್. ಎರಡನೇ ಪ್ರಶ್ನೆ, ಸಸ್ಯಗಳ ಎಲೆಗಳು ಹಸಿರಾಗಿರಲು ಕಾರಣವಾದ ವರ್ಣಕ ಯಾವುದು? ಇದ್ರ ಉತ್ತರ ಕ್ಲೋರೋಫಿಲ್. ಇದು ಸೂರ್ಯನ ಬೆಳಕನ್ನು ಹೀರಿಕೊಂಡು ದ್ಯುತಿ ಸಂಶ್ಲೇಷಣೆ ಕ್ರಿಯೆ ನಡೆಸಲು ಸಸ್ಯಕ್ಕೆ ಸಹಾಯ ಮಾಡುತ್ತೆ. ಮೂರನೇ ಪ್ರಶ್ನೆ, ಮಾನವನ ದೇಹದಲ್ಲಿ ಅತೀ ಉದ್ದವಾದ ಜೀವಕೋಶ ಯಾವುದು? ಇದ್ರ ಉತ್ತರ ನರಕೋಶ, ನ್ಯೂರಾನ್. ನರಕೋಶಗಳು ಮೆದುಳಿನಿಂದ ದೇಹದ ವಿವಿಧ ಭಾಗಗಳಿಗೆ ಸಂಕೇತಗಳನ್ನು ರವಾನಿಸಲು ಉದ್ದವಾಗಿ ಬೆಳೆದಿರುತ್ತೆ. ನಾಲ್ಕನೇ ಪ್ರಶ್ನೆ, ಸಾರ್ವತ್ರಿಕ ದಾನಿ, ಯೂನಿವರ್ಸಲ್ ಡೋನರ್ ಎಂದು ಯಾವ ರಕ್ತದ ಗುಂಪನ್ನು ಕರೀತಾರೆ? ಈ ಪ್ರಶ್ನೆಯ ಉತ್ತರ ಓ ಗುಂಪು. ಓ ರಕ್ತದ ಗುಂಪಿನಲ್ಲಿ ಯಾವುದೇ ಪ್ರತಿಜನಕಗಳು, ಆಂಟಿಜನ್ಸ್ ಇರೋದಿಲ್ಲ. ಹಾಗಾಗಿ ಇದು ಇತರ ಗುಂಪಿನ ರಕ್ತದೊಂದಿಗೆ ವಿರೋಧಿಸಲ್ಲ. ಐದನೇ ಪ್ರಶ್ನೆ, ಸಸ್ಯಗಳು ಸಾರಜನಕವನ್ನು, ನೈಟ್ರೋಜನನ್ನು ಯಾವ ರೂಪದಲ್ಲಿ ಹೀರಿಕೊಳ್ಳುತ್ತವೆ? ಇದ್ರ ಉತ್ತರ ನೈಟ್ರೇಟ್ಗಳ ರೂಪದಲ್ಲಿ. ವಾತಾವರಣದ ಸಾರಜನಕವನ್ನು ನೇರವಾಗಿ ಪಡೆಯಲು ಸಾಧ್ಯವಾಗದ ಕಾರಣ ಮಣ್ಣಿನಲ್ಲಿರುವ ಬ್ಯಾಕ್ಟೀರಿಯಾಗಳು ಅದನ್ನು ನೈಟ್ರೇಟ್ ಆಗಿ ಪರಿವರ್ತಿಸುತ್ತೆ. ಆರನೇ ಪ್ರಶ್ನೆ, ಆಧುನಿಕ ಆವರ್ತಕ ಕೋಷ್ಟಕವನ್ನು ಸಿದ್ಧಪಡಿಸಿದವರು ಯಾರು? ಇದ್ರ ಉತ್ತರ ಹೆನ್ರಿ ಮೂಸ್ಲೆ. ಇವರು ಧಾತುಗಳನ್ನು ಅವುಗಳ ಪರಮಾಣು ಸಂಖ್ಯೆ, ಅಟೋಮಿಕ್ ನಂಬರ್ ಆಧಾರದ ಮೇಲೆ ಜೋಡಿಸಿರ್ತಾರೆ. ಏಳನೇ ಪ್ರಶ್ನೆ, ಕೃತಕ ಮಳೆ, ಆರ್ಟಿಫಿಷಿಯಲ್ ರೈನ್ ತರಿಸಲು ಮೋಡಗಳಿಗೆ ಯಾವುದನ್ನು ಸಿಂಪಡಿಸಲಾಗುತ್ತೆ? ಇದ್ರ ಉತ್ತರ ಸಿಲ್ವರ್ ಅಯೋಡೈಡ್. ಇದನ್ನು ಕ್ಲೌಡ್ ಸೀಡಿಂಗ್ ಅಂತ ಕರೀತಾರೆ. ಇದು ಮೋಡಗಳಲ್ಲಿ ಮಂಜುಗಡ್ಡೆಯ ಹರಳುಗಳು ಉಂಟಾಗಲು ಪ್ರಚೋದಿಸುತ್ತೆ. ಎಂಟನೇ ಪ್ರಶ್ನೆ, ಪೆನ್ಸಿಲ್ನ ಲೆಡ್ ಯಾವುದರಿಂದ ಮಾಡಲ್ಪಟ್ಟಿರುತ್ತೆ? ಇದ್ರ ಉತ್ತರ ಗ್ರಾಫೈಟ್. ಗ್ರಾಫೈಟ್ ಇಂಗಾಲದ ಒಂದು ರೂಪವಾಗಿದ್ದು ಇದು ಮೃದುವಾಗಿರುವುದರಿಂದ ಕಾಗದದ ಮೇಲೆ ಗುರುತು ಬಿಡುತ್ತದೆ. ಒಂಬತ್ತನೇ ಪ್ರಶ್ನೆ, ಅಡುಗೆ ಸೋಡಾದ, ಬೇಕಿಂಗ್ ಸೋಡಾ, ಇದರ ರಾಸಾಯನಿಕ ಹೆಸರೇನು? ಇದ್ರ ಉತ್ತರ ಸೋಡಿಯಂ ಬೈಕಾರ್ಬೋನೇಟ್. ಇದನ್ನು ಕಾಯಿಸಿದಾಗ ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆಯಾಗಿ ಕೇಕ್ ಅಥವಾ ಬ್ರೆಡ್ಗಳು ಉಬ್ಬುತ್ತವೆ. ಹತ್ತನೇ ಪ್ರಶ್ನೆ, ಅತಿ ಹಗುರವಾದ ಮೂಲಧಾತು ಯಾವುದು? ಇದ್ರ ಉತ್ತರ ಹೈಡ್ರೋಜನ್. ಇದರ ಪರಮಾಣು ಸಂಖ್ಯೆ 1 ಆಗಿದ್ದು ಇದು ವಿಶ್ವದಲ್ಲೇ ಅತಿ ಹೆಚ್ಚು ಲಭ್ಯವಿರುವ ಮೂಲಧಾತು ಆಗಿರುತ್ತೆ. 11ನೇ ಪ್ರಶ್ನೆ, ಮರೀಚಿಕೆ, ಮಿರಾಜ್ ಉಂಟಾಗಲು ಕಾರಣವೇನು? ಇದ್ರ ಉತ್ತರ ಬೆಳಕಿನ ಪೂರ್ಣ ಆಂತರಿಕ ಪ್ರತಿಫಲನ, ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್. ಬಿಸಿಯಾದ ನೆಲದ ಮೇಲಿರುವ ಗಾಳಿಯ ಪದರಗಳ ಸಾಂದ್ರತೆ ವ್ಯತ್ಯಾಸದಿಂದಾಗಿ ಬೆಳಕು ಬಾಗಿ ನಮಗೆ ನೀರಿದ್ದಂತೆ ಭಾಸವಾಗುತ್ತೆ. ಮುಂದಿನ ಪ್ರಶ್ನೆ, ಶಕ್ತಿಯ ಅಂತಾರಾಷ್ಟ್ರೀಯ ಏಕಮಾನ SI ಯೂನಿಟ್ ಯಾವುದು? ಇದ್ರ ಉತ್ತರ ಜೂಲ್. ಕೆಲಸ ಮತ್ತು ಶಕ್ತಿ ಎರಡರ ಅಳತೆಯ ಮಾನವು ಜೂಲ್ ಆಗಿರುತ್ತೆ. 13ನೇ ಪ್ರಶ್ನೆ, ಮಳೆಹನಿಗಳು ಗೋಲಾಕಾರವಾಗಿರಲು ಕಾರಣವೇನು? ಇದ್ರ ಉತ್ತರ ಮೇಲ್ಮೈ ಸೆಳೆತ, ಸರ್ಫೇಸ್ ಟೆನ್ಷನ್. ದ್ರಾವಕಗಳು ಕನಿಷ್ಠ ಮೇಲ್ಮೈ ಪ್ರದೇಶವನ್ನು ಹೊಂದಲು ಪ್ರಯತ್ನಿಸುವುದರಿಂದ ಅವು ಗೋಲಾಕಾರವನ್ನು ಪಡೆಯುತ್ತೆ. 14ನೇ ಪ್ರಶ್ನೆ, ಕಾಮನಬಿಲ್ಲು, ರೈನ್ಬೋ ಉಂಟಾಗಲು ಕಾರಣವಾಗುವ ಪ್ರಕ್ರಿಯೆ ಯಾವುದು? ಇದ್ರ ಉತ್ತರ ಮಳೆಹನಿಯೊಳಗೆ ಬೆಳಕು ವಕ್ರೀಭವನ, ಪ್ರತಿಫಲನ ಮತ್ತು ವಿಭಜನೆ ಹೊಂದಿದಾಗ ಬಣ್ಣಗಳು ಕಾಣಿಸಿಕೊಳ್ಳುತ್ತೆ.
15ನೇ ಪ್ರಶ್ನೆ, ಸಮುದ್ರದ ಆಳವನ್ನು ಅಳೆಯಲು ಬಳಸುವ ತಂತ್ರಜ್ಞಾನ ಯಾವುದು? ಇದ್ರ ಉತ್ತರ ಸೋನಾರ್. ಇದು ಅಲ್ಟ್ರಾಸಾನಿಕ್ ಶಬ್ದಗಳ ಅಲೆಗಳನ್ನು ಸಮುದ್ರದ ತಳಕ್ಕೆ ಕಳುಹಿಸಿ ಅವು ಹಿಂದಿರುವ ಸಮಯವನ್ನು ಲೆಕ್ಕ ಹಾಕುತ್ತದೆ. 16ನೇ ಪ್ರಶ್ನೆ, ಮೀಥೇಲ್ ಐಸೋಸೈನೇಟ್ ಅನಿಲ ಸೋರಿಕೆ ಯಾವ ದುರಂತಕ್ಕೆ ಕಾರಣವಾಯಿತು? ಇದ್ರ ಉತ್ತರ ಭೋಪಾಲ್ ಅನಿಲ ದುರಂತ 1984. ಇದು ಭಾರತದ ಅತ್ಯಂತ ಭೀಕರ ಕೈಗಾರಿಕಾ ಅಘಾತವಾಗಿದ್ದು ಸಾವಿರಾರು ಜನರು ಸಾವಿಗೆ ಕಾರಣವಾಗಿರುತ್ತೆ. 17ನೇ ಪ್ರಶ್ನೆ, ವಾತಾವರಣದಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿರುವ ಅನಿಲ ಯಾವುದು? ಇದ್ರ ಉತ್ತರ ಸಾರಜನಕ ನೈಟ್ರೋಜನ್ 98%. ಸಾರಜನಕವು ಗಾಳಿಯಲ್ಲಿ ಅತಿ ಹೆಚ್ಚಿದ್ದರೂ ಮಾನವರು ಅಥವಾ ಪ್ರಾಣಿಗಳು ಅದನ್ನು ನೇರವಾಗಿ ಉಸಿರಾಡಲು ಬಳಸಲಾಗುವುದಿಲ್ಲ. 18ನೇ ಪ್ರಶ್ನೆ, ಸೌರ ಕೋಶಗಳಲ್ಲಿ ಸೋಲಾರ್ ಸೆಲ್ಸ್ ಬಳಸುವ ಪ್ರಮುಖ ವಸ್ತು ಯಾವುದು? ಇದ್ರ ಉತ್ತರ ಸಿಲಿಕಾನ್. ಸಿಲಿಕಾನ್ ಒಂದು ಅರೆವಾಹಕವಾಗಿದ್ದು ಸೆಮಿಕಂಡಕ್ಟರ್ ಸೂರ್ಯನ ಬೆಳಕನ್ನು ವಿದ್ಯುತ್ತಾಗಿ ಪ್ರವರ್ತಿಸುವ ಸಾಮರ್ಥ್ಯ ಹೊಂದಿರುತ್ತದೆ. 19ನೇ ಪ್ರಶ್ನೆ, ದೂರದೃಷ್ಟಿ ದೋಷವನ್ನು ಹೈಪರ್ಮೆಟ್ರೋಫಿಯಾ ಸರಿಪಡಿಸಲು ಯಾವ ಮಸೂರ ಬಳಸುತ್ತಾರೆ? ಇದ್ರ ಉತ್ತರ ಪೀನ ಮಸೂರ ಕಾನ್ವೆಕ್ಸ್ ಲೆನ್ಸ್. ಈ ದೋಷದಲ್ಲಿ ಹತ್ತಿರದ ವಸ್ತುಗಳು ಸರಿಯಾಗಿ ಕಾಣಿಸುವುದಿಲ್ಲ. ಪೀನ ಮಸೂರವು ಬೆಳಕನ್ನು ಸರಿಯಾಗಿ ರೆಟಿನಾದ ಮೇಲೆ ಕೇಂದ್ರೀಕರಿಸುತ್ತೆ. 20ನೇ ಪ್ರಶ್ನೆ, ಹಾಲಿನ ಸಾಂದ್ರತೆಯನ್ನು ಅಳೆಯುವ ಸಾಧನ ಯಾವುದು? ಇದ್ರ ಉತ್ತರ ಲ್ಯಾಕ್ಟೋಮೀಟರ್. ಇದು ಹಾಲಿನ ಶುದ್ಧತೆಯನ್ನು ಅದರಲ್ಲಿರುವ ನೀರಿನ ಪ್ರಮಾಣದ ಆಧಾರದ ಮೇಲೆ ಅಳೆಯುತ್ತೆ. 21ನೇ ಪ್ರಶ್ನೆ, ನಕ್ಷತ್ರಗಳು ಮಿನುಗಲು ಕಾರಣವೇನು? ಇದ್ರ ಉತ್ತರ ವಾತಾವರಣದ ವಕ್ರೀಭವನ ಅಟ್ಮಾಸ್ಫಿಯರಿಕ್ ರಿಫ್ರಾಕ್ಷನ್. ಭೂಮಿಯ ವಾತಾವರಣದ ವಿವಿಧ ಸಾಂದ್ರತೆಯ ಪದರಗಳ ಮೂಲಕ ಬೆಳಕು ಬರುವಾಗ ಪದೇ ಪದೇ ಬಾಗುವುದರಿಂದ ನಕ್ಷತ್ರಗಳು ಮಿನುಗುವಂತೆ ಕಾಣುತ್ತವೆ. 22ನೇ ಪ್ರಶ್ನೆ, ಮಾನವನ ದೇಹದ ಸಾಮಾನ್ಯ ತಾಪಮಾನ ಎಷ್ಟು? ಇದ್ರ ಉತ್ತರ 98.6 ಫ್ಯಾರನ್ಹೀಟ್ ಅಥವಾ 37 ಡಿಗ್ರಿ ಸೆಲ್ಸಿಯಸ್. ಇದು ಆರೋಗ್ಯವಂತ ಮನುಷ್ಯನ ದೇಹದ ಸರಾಸರಿ ಆಂತರಿಕ ತಾಪಮಾನವಾಗಿದೆ. 23ನೇ ಪ್ರಶ್ನೆ, ಮಿನಮಾಟ ರೋಗವು ಯಾವುದರ ಮಾಲಿನ್ಯದಿಂದ ಬರುತ್ತೆ? ಇದ್ರ ಉತ್ತರ ಪಾದರಸ ಮೆರ್ಕ್ಯುರಿ. ಪಾದರಸದಿಂದ ಕಲುಷಿತಗೊಂಡ ಮೀನುಗಳನ್ನು ಸೇವಿಸೋದ್ರಿಂದ ನರಮಂಡಲದ ಮೇಲೆ ಪರಿಣಾಮ ಬೀರುವ ಈ ರೋಗ ಬರುತ್ತದೆ. 24ನೇ ಪ್ರಶ್ನೆ, ಸಸ್ಯಗಳ ಬೆಳವಣಿಗೆಯನ್ನು ಅಳೆಯುವ ಸಾಧನ ಯಾವುದು? ಈ ಪ್ರಶ್ನೆಯ ಉತ್ತರ ಆಕ್ಸಿನೋಮೀಟರ್. ಇದು ಸಸ್ಯದ ಕಾಂಡದ ಉದ್ದದಲ್ಲಿ ಆಗುವ ಅತ್ಯಲ್ಪ ಬದಲಾವಣೆಗಳನ್ನು ಪತ್ತೆ ಹಚ್ಚುತ್ತದೆ. 25ನೇ ಪ್ರಶ್ನೆ, ಅಣುಶಕ್ತಿ ಸ್ಥಾವರಗಳಲ್ಲಿ ಇಂಧನವಾಗಿ ಯಾವುದನ್ನು ಬಳಸುತ್ತಾರೆ? ಇದ್ರ ಉತ್ತರ ಯುರೇನಿಯಂ. ಯುರೇನಿಯಂ ಪರಮಾಣು ವಿದಳನ ನ್ಯೂಕ್ಲಿಯರ್ ಫ್ಯೂಷನ್ ಕ್ರಿಯೆಯ ಮೂಲಕ ಅಪಾರ ಪ್ರಮಾಣದ ಶಾಖವನ್ನು ಬಿಡುಗಡೆ ಮಾಡುತ್ತದೆ. 26ನೇ ಪ್ರಶ್ನೆ, ಈರುಳ್ಳಿಯನ್ನು ಹೆಚ್ಚಿದಾಗ ಕಣ್ಣಿನಲ್ಲಿ ನೀರು ಬರಲು ಕಾರಣವಾದ ಅನಿಲ? ಇದ್ರ ಉತ್ತರ ಸಲ್ಫರ್. ಈರುಳ್ಳಿಯಲ್ಲಿರುವ ಸಲ್ಫರ್ ಸಂಯುಕ್ತಗಳು ಗಾಳಿಯೊಂದಿಗೆ ಸೇರಿ ಕಣ್ಣಿನ ತೇವಾಂಶದೊಂದಿಗೆ ವರ್ತಿಸಿ ಸಲ್ಫ್ಯೂರಿಕ್ ಆಮ್ಲವಾಗಿ ಕಣ್ಣು ಉರಿಯುವಂತೆ ಮಾಡುತ್ತದೆ. 27ನೇ ಪ್ರಶ್ನೆ, ಸ್ಕರ್ವಿ ರೋಗವು ಯಾವ ಜೀವಸತ್ವದ ಕೊರತೆಯಿಂದ ಬರುತ್ತದೆ? ಇದ್ರ ಉತ್ತರ ಆಪ್ಷನ್ ಸಿ, ವಿಟಮಿನ್ ಸಿ ಕೊರತೆಯಿಂದ ವಸಡುಗಳಲ್ಲಿ ರಕ್ತಸ್ರಾವ ಮತ್ತು ಗಾಯಗಳು ಬೇಗ ವಾಸಿಯಾಗದಿರುವುದು ಕಂಡುಬರುತ್ತದೆ. 28ನೇ ಪ್ರಶ್ನೆ, ಕ್ಷಕಿರಣಗಳು ಎಕ್ಸ್ರೇ ಕಂಡುಹಿಡಿದವರು ಯಾರು? ಇದ್ರ ಉತ್ತರ WC ರೋಂಟ್ಜನ್. ಇವರು ಈ ಆವಿಷ್ಕಾರಕ್ಕಾಗಿ ಭೌತಶಾಸ್ತ್ರದ ಮೊದಲ ನೊಬೆಲ್ ಪ್ರಶಸ್ತಿ ಲಭಿಸಿತು. 29ನೇ ಪ್ರಶ್ನೆ, ಗಾಳಿಯ ವೇಗವನ್ನು ಅಳೆಯುವ ಸಾಧನ ಯಾವುದು? ಇದ್ರ ಉತ್ತರ ಅನಿಮೋಮೀಟರ್. ಇದು ತಿರುಗುವ ಕಪ್ಗಳನ್ನು ಹೊಂದಿದ್ದು ಗಾಳಿಯ ವೇಗಕ್ಕೆ ತಕ್ಕಂತೆ ತಿರುಗುವ ಮೂಲಕ ವೇಗವನ್ನು ಅಳೆಯುತ್ತದೆ. ಇವತ್ತಿನ ಕೊನೆಯ ಪ್ರಶ್ನೆ, ಭೂಮಿಯ ಮೇಲಿನ ಅತಿ ಗಟ್ಟಿಯಾದ ನೈಸರ್ಗಿಕ ವಸ್ತು ಯಾವುದು? ಇದ್ರ ಉತ್ತರ ವಜ್ರ ಡೈಮಂಡ್. ವಜ್ರದಲ್ಲಿರುವ ಇಂಗಾಲದ ಅಣುಗಳು ಬಲಿಷ್ಠ ಜೋಡಣೆಯು ಅದನ್ನು ಅತ್ಯಂತ ಗಟ್ಟಿಯಾದ ವಸ್ತುವನ್ನಾಗಿ ಮಾಡಿದೆ. ಸೊ ಫ್ರೆಂಡ್ಸ್, ಇವತ್ತಿನ ಈ 30 ಕ್ವೆಶ್ಚನ್ ಮತ್ತು ಆನ್ಸರ್ಸ್ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕೆಳಗಡೆ ಕಾಮೆಂಟ್ನಲ್ಲಿ ತಿಳಿಸಿ. ಸೊ ಇಂತಹ ಇನ್ನೂ ಹೆಚ್ಚಿನ ವಿಡಿಯೋಗಾಗಿ ಚಾನಲನ್ನು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಬಾಯ್.